ಹಾಯ್ ಫ್ರೆಂಡ್ಸ್, ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಇವರಿಬ್ಬರಲ್ಲಿ ಯಾರು ಪವರ್ಫುಲ್? ಬೆಸ್ಟ್ ರಾಜಕಾರಣಿ ಯಾರು? ಹೆಚ್ಚು ಅನುಭವ ಇರೋದು ಯಾರಿಗೆ? ಶಿಕ್ಷಣ ಆಸ್ತಿಯಲ್ಲಿ ಮುಂದೆ ಇರೋದು ಯಾರು? ಇವರಿಬ್ಬರ ನಡುವೆ ಜಗಳಕ್ಕೆ ಕಾರಣ ಏನು? ಪಕ್ಷದಲ್ಲಿ ಹೆಚ್ಚು ಹಿಡಿತ ಇರೋದು ಯಾರಿಗೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ವಯಸ್ಸು ಎಷ್ಟು? ಸತೀಶ್ ಜಾರಕಿಹೊಳಿ 1962ರ ಜೂನ್ 1ರಂದು ಜನಿಸಿದ್ರು. ಇವರಿಗೆ ಈಗ 62 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಡಿಕೆ ಶಿವಕುಮಾರ್ 1962ರ ಮೇ 15ರಂದು ಕನಕಪುರದಲ್ಲಿ ಜನಿಸಿದ್ರು. ಇವರಿಗೂ ಕೂಡ 62 ವರ್ಷ ವಯಸ್ಸಾಗಿದೆ. ಶಿಕ್ಷಣದಲ್ಲಿ ಯಾರು ಮುಂದೆ? ಚಿಕ್ಕಂದಿನಿಂದಲೂ ಉದ್ಯಮ, ರಾಜಕೀಯ ನೋಡುತ್ತಾ ಬೆಳೆದ ಸತೀಶ್ ಜಾರಕಿಹೊಳಿ PUC ವರೆಗೆ ಮಾತ್ರ ಓದಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿಗ್ರಿ ಪಡ್ಕೊಂಡಿದ್ರು. ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಡಬಲ್ ಡಿಗ್ರಿ ಪಡ್ಕೊಂಡ್ರು. ಕುಟುಂಬದ ಹಿನ್ನೆಲೆ: ಮೊದಲು ಸಾರಾಯಿ ಬಿಸ್ನೆಸ್ ಮಾಡ್ತಿದ್ದ ಸತೀಶ್ ಜಾರಕಿಹೊಳಿ ಕುಟುಂಬ ನಂತರದಲ್ಲಿ ಸಕ್ಕರೆ ಉದ್ಯಮಕ್ಕೆ ಎಂಟ್ರಿ ಕೊಡ್ತು. ಈ ಕುಟುಂಬಕ್ಕೆ ರಾಜಕಾರಣಿಗಳ ಸಂಪರ್ಕ ಇತ್ತು. ಅದು ಬಿಟ್ರೆ ಜಾರಕಿಹೊಳಿ ಕುಟುಂಬಸ್ಥರು ಯಾರೂ ರಾಜಕೀಯದಲ್ಲಿ ಇರಲಿಲ್ಲ. ಅದೇ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಯಾವುದೇ ಹಿನ್ನೆಲೆ ಇಲ್ಲ. ಇವರ ತಂದೆ 2 ಟೆಂಟ್ ಹೌಸ್ ಇಟ್ಕೊಂಡಿದ್ರು. ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಆಸ್ತಿ ಎಷ್ಟೆಷ್ಟಿದೆ ಗೊತ್ತಾ? ಸತೀಶ್ ಜಾರಕಿಹೊಳಿ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಆಸ್ತಿ 175 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 12 ಕೋಟಿ ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ಇವರನ್ನು ಸಾಹುಕಾರ ಅಂತ ಕರೆಯಲಾಗುತ್ತೆ. ಇವರು ಸ್ವಂತ ಹೆಲಿಕಾಪ್ಟರ್ ಹೊಂದಿದ್ದಾರೆ. ಇನ್ನು ಡಿಕೆಶಿ ಕುಟುಂಬದ ಬಳಿ 1413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 503 ಕೋಟಿಯಷ್ಟು ಸಾಲ ಕೂಡ ಇರೋದಾಗಿ ಮಾಹಿತಿ ನೀಡಿದ್ದಾರೆ. ರಾಜಕೀಯ ಅನುಭವ: ಸಣ್ಣ ವಯಸ್ಸಿನಲ್ಲೇ ರಾಜಕೀಯ ನೋಡುತ್ತಾ ಬೆಳೆದವರು ಸತೀಶ್ ಜಾರಕಿಹೊಳಿ. PUC ಓದುತ್ತಿದ್ದಾಗ ಗೋಕಾಕ್ ವಿದ್ಯಾರ್ಥಿ ಫೆಡರೇಷನ್ನ ಅಧ್ಯಕ್ಷರಾದ್ರು. 1992ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ನಂತರದಲ್ಲಿ ವಿವಿಧ ಹುದ್ದೆ ಅಲಂಕರಿಸಿದ ಇವರು ರಾಜಕೀಯ ಸಂಪರ್ಕಕ್ಕೆ ಬಂದ್ರು. ರಾಜಕಾರಣಿಗಳ ಸಂಪರ್ಕದಿಂದಾಗಿ ಸತೀಶ್ ಜನತಾದಳ ಸೇರಿದ್ರು. ನಂತರ JDS ಸೇರಿ ಸಿದ್ದರಾಮಯ್ಯ ಜೊತೆ ಕಾಂಗ್ರೆಸ್ಗೆ ಸೇರಿದ್ರು. ಜೊತೆಗೆ AICC ಪ್ರಧಾನ ಕಾರ್ಯದರ್ಶಿಯಾಗಿ ವಿವಿಧ ರಾಜ್ಯಗಳ ಚುನಾವಣಾ ಉಸ್ತುವಾರಿಯಾಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಇನ್ನು ಡಿಕೆ ಶಿವಕುಮಾರ್ ಕೂಡ ಕಾಲೇಜು ದಿನಗಳಲ್ಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಇವರು 23ನೇ ವಯಸ್ಸಿಗೆ ದೇವೇಗೌಡರ ವಿರುದ್ಧ ಸಾತನೂರು ಅಂದ್ರೆ ಈಗಿನ ಕನಕಪುರದಲ್ಲಿ ಸ್ಪರ್ಧಿಸಿ ಸೋತ್ರು. 1989ರಲ್ಲಿ ಮತ್ತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ರು. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ 8 ಸಲ ವಿನ್ ಆಗಿದ್ದಾರೆ. ಈಗ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ KPCC ಅಧ್ಯಕ್ಷರು ಆಗಿದ್ದಾರೆ. ಚುನಾವಣೆಯ ಗೆಲುವು: ಮಂತ್ರಿಗಿರಿ: ಸತೀಶ್ ಜಾರಕಿಹೊಳಿ 2 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಬೆಳಗಾವಿಯ ಯಮಕನಮರಡಿ ಕ್ಷೇತ್ರದಿಂದ 4 ಸಲ ವಿನ್ ಆಗಿದ್ದಾರೆ. 4 ಸಲ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಹಾಲಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಅದೇ ಡಿಕೆ ಶಿವಕುಮಾರ್ 8 ಸಲ ವಿಧಾನಸಭೆ ಚುನಾವಣೆಯಲ್ಲಿ ವಿನ್ ಆಗಿದ್ದಾರೆ. ಇವರು 1991ರಲ್ಲಿ ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಬಂದಿಖಾನೆ ಸಚಿವರಾಗಿದ್ರು. ನಂತರದಲ್ಲಿ ವಿವಿಧ ಸರ್ಕಾರಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿ, ಇಂಧನ ಮತ್ತು ಜಲಸಂಪನ್ಮೂಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಜಾತಿ ಮತ್ತು ಪ್ರಭಾವ: ಸತೀಶ್ ಜಾರಕಿಹೊಳಿ ನಾಯಕ ಸಮುದಾಯಕ್ಕೆ ಸೇರಿದ್ದಾರೆ. ಇವರು ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಯಲ್ಲೂ ಇವರ ಪಾತ್ರ ತುಂಬಾ ಇದೆ. ಅದೇ ರೀತಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು, ಇವರಿಂದಲೇ ಒಕ್ಕಲಿಗರು ಕಾಂಗ್ರೆಸ್ ಕಡೆ ವಾಲ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ಬೆಂಬಲವಿದ್ದು ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಹಿಡಿತ ಹೊಂದಿದ್ದಾರೆ. ಯಾರು ಯಾರ ಬಣ? ಪಕ್ಷದಲ್ಲಿ ಹಿಡಿತ ಯಾರಿಗೆ? ಸತೀಶ್ ಜಾರಕಿಹೊಳಿ ರಾಜಕೀಯಕ್ಕೆ ಬಂದಾಗಿನಿಂದಲೂ ಸಿದ್ದರಾಮಯ್ಯಗೆ ಕ್ಲೋಸ್ ಆಗಿದ್ದಾರೆ. ಜನತಾದಳ, JDS, ಕಾಂಗ್ರೆಸ್ ಹೀಗೆ ಎಲ್ಲಾ ಕಡೆ ಸಿದ್ದರಾಮಯ್ಯ ಜೊತೆ ನಿಂತಿದ್ದಾರೆ. JDS ಬಿಟ್ಟಿದ್ದ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಓಡಾಡಿ ಅಹಿಂದ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಅದಕ್ಕೆ ಬೇಕಾದ ಎಲ್ಲಾ ದುಡ್ಡು ಖರ್ಚು ಮಾಡಿದ್ದು ಇದೇ ಸತೀಶ್ ಜಾರಕಿಹೊಳಿ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿದ್ದು ವಿರೋಧಿ ಬಣದ ನಾಯಕರು ಅಂತ ಹೇಳಬಹುದು. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಸತೀಶ್ ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲಿ ಇದ್ದವರಲ್ಲ.
2008ರಲ್ಲಿ ಕಾಂಗ್ರೆಸ್ ಸೇರಿದ್ರು. ಆದ್ರೆ ಡಿಕೆ ಶಿವಕುಮಾರ್ ವಿದ್ಯಾರ್ಥಿ ಜೀವನದ ಟೈಮಿಂದಲೂ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರಾಗಿದ್ದಾರೆ. ಇದು ಡಿಕೆ ಶಿವಕುಮಾರ್ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದ್ದು ಪಕ್ಷದ ಮೇಲೆ ಹೆಚ್ಚು ಹಿಡಿತ ಸಿಗುವಂತೆ ಮಾಡಿದೆ. ಸತೀಶ್ ಡಿಕೆಶಿ ಸಮರಕ್ಕೆ ಕಾರಣವೇನು? ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕದಲ್ಲಿ ಹಿಡಿತ ಹೊಂದಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಆ ಹಿಡಿತವನ್ನು ಸಡಿಲಗೊಳಿಸಿ ಉತ್ತರದ ಕಮಾನನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಗೆ ಕೊಡ್ತಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಬೆಳೆಸ್ತಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಸಮರ ಈಗಿಂದಲ್ಲ, 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತಲ್ವಾ, ಆಗಿನಿಂದಲೂ ನಡೆದುಕೊಂಡು ಬಂದಿದೆ. ಈ ಹಿಂದೆ ರಮೇಶ್ ಜಾರಕಿಹೊಳಿ ಸಿಡಿದೆದ್ದಿದ್ದು ಕೂಡ ಇದೇ ಕಾರಣಕ್ಕೆ. ಇನ್ನು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಸೋಲು ಕಂಡಿದ್ದಾರೆ. ಮೃಣಾಲ್ ಸೋಲಿನಲ್ಲಿ ಸತೀಶ್ ಜಾರಕಿಹೊಳಿ ಕೈವಾಡ ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಾರಕಿಹೊಳಿ ಬ್ರದರ್ಸ್ ಪಕ್ಷ ಮರೆತು ಒಟ್ಟಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸತೀಶ್ ಜಾರಕಿಹೊಳಿ, ಕ್ಯಾಪ್ಟನ್ ಆದವರು ಸರಿಯಾಗಿ ಡೈರೆಕ್ಷನ್ ಮಾಡಬೇಕು, ಇಲ್ದಿದ್ರೆ ಸೋಲೆ ಆಗೋದು ಅಂತ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ರು. ಸತೀಶ್ ಹೀಗೆ ಹೇಳ್ತಿದ್ದಾರಲ್ಲ ಅಂತ ಮೀಡಿಯಾದವರು ಡಿಕೆ ಶಿವಕುಮಾರ್ರನ್ನ ಪ್ರಶ್ನಿಸಿದ್ರು. ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರೋ ಡಿಕೆ ಶಿವಕುಮಾರ್ ಅವರನ್ನ ಮೆಂಟಲ್ ಆಸ್ಪತ್ರೆಗೆ ಕಳ್ಸೋಣ ಎಂದಿದ್ದಾರೆ. ಫ್ರೆಂಡ್ಸ್, ಇದು ಸತೀಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಲ್ಲಿ ಯಾರು ಪವರ್ಫುಲ್ ಅನ್ನೋದ್ರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.